ಓಕೆ. ಸರ್, ಇವಾಗ ಅವರಿಗೆ ಬೇಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವರಿಗೆ ಮಾಹಿತಿ ಇರೋದಿಲ್ಲ. ಈ ರೆಗ್ಯುಲರ್ ಬೇಲ್ ಅಂದ್ರೆ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಬೇಲ್ ಸಿಕ್ತಿದೆ ಅಂದ್ರೆ ಅವರು ಜಡ್ಜ್ಮೆಂಟ್ ಫೈನಲ್ ಅದೇನೇ ಆಗಲಿ ಅಲ್ಲಿವರೆಗೂ ಹೊರಗಡೆ ಇರ್ಬೋದಾ, ಅಥವಾ ಮಧ್ಯದಲ್ಲಿ ಮತ್ತೆ ಅವರು ಹೊರಗಡೆ ಹೋಗ್ಬೇಕಾಗತ್ತಾ? ಯಾವ ತರ ಇರುತ್ತೆ ಅದು? ನೋಡಿ, ಬೇಲ್ ಅಂತ ಹೇಳಿದ್ರೆ ಸೆಕ್ಷನ್ 436, 437, 438, 439 ಆಫ್ CRPC ಅಲ್ಲಿ ಇದು ಬರುವಂಥದ್ದು. 436 ಅಂದರೆ ಬೇಲ್ ಇನ್ ಬೇಲಬಲ್ ಕೇಸಸ್. 437 ಅಂದರೆ ಬೇಲ್ ಇನ್ ನಾನ್ ಬೇಲಬಲ್ ಕೇಸಸ್. ಅದು 7 years ಇಂದ ಒಳಪಟ್ಟ ಶಿಕ್ಷೆ ಇದ್ದರೆ ನಾನ್ ಬೇಲಬಲ್ ಕೇಸಸ್ ಅಲ್ಲಿ ಆ ಒಂದು ಸೆಕ್ಷನ್ ಹಾಕಿ ಬೇಲ್ ಅಪ್ಲಿಕೇಶನ್ ಬೇಲ್ ಅರ್ಜಿನ ಸಲ್ಲಿಸ್ತೀವಿ. 438 ಅಂದರೆ ಆಂಟಿಸಿಪೇಟರಿ ಬೇಲ್. ಅಂದರೆ ನನಗೆ ಇವಾಗ ಆಂಟಿಸಿಪೇಷನ್ ಇರುತ್ತೆ, ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವಾಗ ನಾನು ಫಸ್ಟೇ ಪ್ರೈಮರಿಯಾಗಿ ಹೋಗ್ಬಿಟ್ಟು ಬೇಲ್ ತಗೊಬೋದು ಕೋರ್ಟಲ್ಲಿ, ಅರೆಸ್ಟ್ ಆಗೋಕ್ಕಿಂತ ಮುಂಚೆ. ಅದನ್ನು 438 CRPC ಅಡಿಯಲ್ಲಿ ಬರುತ್ತೆ. ಆಮೇಲೆ 439 ಅದರಲ್ಲಿ ಇವಾಗ ಬೇಲ್ ಆಗಿರೋದು ಸೆಕ್ಷನ್ 439 CRPC, ಇದು ರೆಗ್ಯುಲರ್ ಬೇಲ್. ಈ ರೆಗ್ಯುಲರ್ ಬೇಲು, ಇಂಟ್ರೀಮ್ ಬೇಲು ಮತ್ತೆ ಆಂಟಿಸಿಪೇಟರಿ ಬೇಲು ಏನಂದ್ರೆ, ಆಂಟಿಸಿಪೇಟರಿ ಬೇಲ್ ಆಲ್ರೆಡಿ ಹೇಳಿದ್ದೀನಿ ನಾನು. ಈಗ ರೆಗ್ಯುಲರ್ ಬೇಲು ಸಲ್ಲಿಸಿದ್ದಾರೆ ಜಾಮೀನು ಅರ್ಜಿ. ಆ ರೆಗ್ಯುಲರ್ ಬೇಲಲ್ಲೇ ಇನ್ನೊಂದು ಅರ್ಜಿ ಸಲ್ಲಿಸ್ತಾರೆ ಇಂಟ್ರೀಮ್ ಬೇಲಿಗೆ. ಇವರಿಗೆ ಆ ರೆಗ್ಯುಲರ್ ಬೇಲ್ ಆಗೋ ತನಕ ಬೆನ್ನೋವು ಇದೆ, ಇಂಟ್ರೀಮ್ ಬೇಲ್ ಕೊಡಿ ಅಂತ ಸಲ್ಲಿಸಿದ್ದಾರೆ. ಆಗ ಫಸ್ಟು ಏನು ಮಾಡುತ್ತೆ, ಸೀರಿಯಸ್ನೆಸ್ ಆಫ್ ದಿ ಹೆಲ್ತ್ ನೋಡುತ್ತೆ ಕೋರ್ಟ್. ಅವ್ರ ಬೆನ್ನೋವು ನಿಜವಾಗ್ಲೂ ಇದೆಯಾ ಇಲ್ವೋ, ಮತ್ತು ಅವ್ರು ಸಲ್ಲಿಸಿರ್ತಾರಲ್ಲ ಮೆಡಿಕಲ್ ಡಾಕ್ಯುಮೆಂಟ್ಸ್, ಅದನ್ನೆಲ್ಲ ಪರಿಶೀಲನೆ ಮಾಡಿರುತ್ತೆ ಕೋರ್ಟ್. ಅವಾಗ ಸೀರಿಯಸ್ನೆಸ್ ಇದೆ ಅಂತ ಕೋರ್ಟ್ ಪ್ರೈಮಾ ಫೇಸಿ ಆದಮೇಲೆ ಇಂಟ್ರೀಮ್ ಬೇಲ್ ಗ್ರಾಂಟ್ ಮಾಡಿತ್ತು ಫಸ್ಟ್. ಆ ಒಂದು ಎಕ್ಸ್ಟ್ರಾ ಇನ್ನೊಂದು ಅಪ್ಲಿಕೇಶನ್ ರೆಗ್ಯುಲರ್ ಬೇಲ್ ಅರ್ಜಿ ಜೊತೆ ಹಾಕಿರ್ತಾರಲ್ಲ, ಅದಕ್ಕೆ ಆನ್ಸರ್ ಆಗಿ ಇಂಟ್ರೀಮ್ ಬೇಲು ಸಲ್ಲಿಸಿತ್ತು ಕೋರ್ಟ್. ಈಗ ಇಂಟ್ರೀಮ್ ಬೇಲ್ 11th ತನಕ ಕೊಟ್ಟು ತಿರ್ಗಾ 11th ಮುಕ್ತಾಯ ಆಗ್ತಾ ಇತ್ತು. ಈಗ ನಮ್ಮ ಜಡ್ಜ್ಮೆಂಟ್ ಬರೋ ತನಕ ಅದನ್ನ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಹೇಳಿದೆ. ಈಗ ರೆಗ್ಯುಲರ್ ಬೇಲ್ ಆಗಿದೆ. ರೆಗ್ಯುಲರ್ ಬೇಲ್ ಅಂತ ಹೇಳಿದ್ರೆ ಇದು ಯಾವುದೇ ರೀತಿ ಒಂದು ಲಿಮಿಟೇಷನ್ ಇರಲ್ಲ ಇದಕ್ಕೆ. ಇಂತಿಷ್ಟು ದಿನಗಳ ಕಾಲ ಇಂಟ್ರೀಮ್ ಬೇಲ್ ತರ ಇಂತಿಷ್ಟು ದಿನಗಳ ಕಾಲ ನೀವು ಆಚೆ ಇರಬೇಕು, ಆಮೇಲೆ ತಿರ್ಗಾ ಬಂದು ಜೈಲಿಗೆ ನೀವು ಸರೆಂಡರ್ ಆಗಬೇಕು ಅಂದ್ರೆ ಅದು ಇಂಟ್ರೀಮ್ ಬೇಲ್ ಆಗುತ್ತೆ. ಟ್ರೀಟ್ಮೆಂಟ್ ತಗೊಂಡ್ ಬರಬೇಕು, ಅಥವಾ ಮದುವೆ, ನನ್ನ ತಮ್ಮನ ಮದುವೆ ಇದೆಯೋ, ಬೇರೆ ಇನ್ನೇನೋ ನಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಆಗಿದಾರೋ, ಅದು ಬೇರೆ ಇನ್ನೇನೋ ಇಂಥ ಕಾರಣಗಳು ಇಂಟ್ರೀಮ್ ಬೇಲು ಕೊಡ್ಬೇಕಾದ್ರೆ ಇರ್ತವೆ. ಸೊ ಈಗ 439 ಅಲ್ಲಿ ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ಇವರು ಯಾವುದೇ ರೀತಿ ಇದು ಪರ್ಮನೆಂಟ್ ಬೇಲ್, ತಿರ್ಗಾ ಹೋಗಿ ಸರೆಂಡರ್ ಆಗೋದು ಬೇರೆ ಇನ್ನೇನು ಇಲ್ಲ. ಇವಾಗ ಟ್ರಯಲ್ ನೆಕ್ಸ್ಟ್ ಇರುತ್ತೆ. ಇದಾದ್ಮೇಲೆ ಈ ಟ್ರಯಲ್ ಅಲ್ಲಿ ಏನಾದರೂ ಇದರಲ್ಲಿ 2 ವಿಧ ಇರುತ್ತೆ, ಕನ್ವಿಕ್ಷನ್, ಅಕ್ವಿಷನ್. ಅಕ್ವಿಟ್ ಆಗೋದು, ಕನ್ವಿಕ್ಟ್ ಆಗೋದು. ಕನ್ವಿಕ್ಷನ್ ಅಂತ ಹೇಳಿದ್ರೆ ಈಗ ಜೈಲು ಇವರಿಗೆ ಶಿಕ್ಷೆ ಆಗುವಂಥದ್ದು 10 ರಿಂದ 15 ವರ್ಷ ಇದೆ. ಆ ಶಿಕ್ಷೆ ಆದ್ರೆ ಕನ್ವಿಕ್ಷನ್ ಅಂತ ಕರೀತಾರೆ. ಅಕ್ವಿಟ್ ಅಂದ್ರೆ ಬಿಡುಗಡೆ ಆಗೋದು. ಈ ಕೇಸಲ್ಲಿ ಎಂಟೈರ್ ಆಗಿ ಇವರು ಯಾವುದೇ ಕ್ಲೀನ್ ಶೀಟ್ ಸಿಗೋದು ಅಕ್ವಿಟ್ ಅಂತ ಕರೀತಾರೆ. ಸೊ ಇದನ್ನ ರೆಗ್ಯುಲರ್ ಬೇಲ್ ಅಂತ ಕರೀತಾರೆ. ಸೊ ಇವಾಗ ಬೇಲ್ ಸಿಕ್ಕಾಗಿದೆ, ಕೋರ್ಟ್ ಅನೌನ್ಸ್ ಮಾಡಿದೆ. ಸೊ ಇದಾದ್ಮೇಲೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದಕ್ಕೆ ಅಪೀಲ್ ಮಾಡ್ಬೋದಾ? ಅಂದ್ರೆ ಇದು ಮಾಡ್ಬೋದಾ? ಖಂಡಿತ ಅಪೀಲ್ ಮಾಡ್ಬೋದು. ಸುಪ್ರೀಂ ಕೋರ್ಟ್ಗೆ ಇವರು ಅರ್ಜಿ ಸಲ್ಲಿಸಬಹುದು. ಈ ಹೈಕೋರ್ಟ್ ನ ಒಂದು ಆರ್ಡರ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಇವರು ಇಂತಿಂಥ ಗ್ರೌಂಡ್ಗಳ ಮೇಲೆ ಆರ್ಗ್ಯುಮೆಂಟ್ ಮಾಡಿ ಬೇಲ್ ತಗೊಂಡಿದ್ದಾರೆ. ಸೊ ಅವರ ಒಂದು ವಾದ ಏನಿರುತ್ತೆ ಪ್ರಾಸಿಕ್ಯೂಷನ್ ಕಡೆಯಿಂದ ಮಾಡಿ ಬೇಕಂದ್ರೆ ಬೇಲ್ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಆ ಥರ ಆಪ್ಷನ್ ಇದೆ. ಆಪ್ಷನ್ ಇದೆ.